ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ವಂಶವೇ ಮೆಚ್ಚುವ ಹಾಗೆ ಎದ್ದು ಕೊಡೆ ನೀ ಮಾರಾಟಿ ಹಿರಿಯರನ್ನು ಗೌರವಿಸೋ ತಮ್ಮಯ್ಯನ ನಡತೆಯಲ್ಲಿ ಮತ್ತೂರ ಮುತ್ತಾರೊಂದ ಎದ್ದು ಕೊಡೆ ನೀ ಗೌಡತಿ ಕೇಳಿದ್ದು ಕೊಡುತ್ತಿದೆ ತಿನ್ಸಿದ್ದಿನ ನೀವು ಬಯಸಿದ್ದು ತರುತ್ತಿದೆ ಮಟ್ಟಿ ಬೇಟೆನ ಅಯ್ಯೋ ಅಕ್ಕ ಯಾಕೆ ಹಿಂಗೆ ಜಪದಾಟಿಲ್ಲ ಅವ್ರು ಕೇಳಿದ್ಲ ನೀ ಯಾಕೆ ತಪ್ಪು ಅಂತೀಯ ಜಾಣಿಯು ಮಾಡಿಕೊಂಡು ಬಾಯಿ ಮುಚ್ಚು ಅವರ ಅಪ್ಪರ ಹೆಸರು ಹೇಳಿ. ಹೇಳಕ ಹೆಸರು ಚಂದ, ಕೇಳಕ ಕತಿ ಚಂದ. ರಾಮಗ ಸೀತಾ ಚಂದ, ಶಿವನಿಗೆ ಪಾರ್ವತಿ ಚಂದ. ನನ್ನ ಪತಿಗೆ ನಾನೇ ಚಂದ, ಪರಮೇಶ್ವರ್ ದೇಶಮುಖ್. ಅಪ್ಪರ ಅವರ ಹೆಸರು ಹೇಳಿ. ವೈರಾಗ್ಯದ ನಿಧಿ ಅಕ್ಕ ಮಹಾದೇವಿ, ಸರ್ವರಿಗೂ ಅನ್ನ ನೀಡುವಳು ಭೂದೇವಿ, ಸುಂದರಿಯಲ್ಲಿ ಅತಿ ಸುಂದರಿ ರತಿದೇವಿ. ನನ್ನ ಶ್ರೀಮತಿ ಹೆಸರು ದುರ್ಗಾದೇವಿ. ಇದಕ್ಕಂತ ನೋಡಿ ಸೀಮಂತ ಕಾರಣ ಅಂತ ಬರ್ತೀರಿ, ಸೀಮಂತ ಕಾರಣ ಮಾಡಿದ್ದು ಆಯ್ತು, ಬರ್ತೀರಿ ಡ್ಯಾನ್ಸ್ ಮಾಡಿದ್ದು ಆಯ್ತು, ಮತ್ತಿನ್ನೇನು ಉಳಿತು? ಮತ್ತೇನಿಲ್ಲ. ದೇವಗುಡಿಗೆ ಹೋಗೋದು, ಪೂಜೆ ಮಾಡಿಸ್ಕೊಂಡು ಬರೋದು, ಹೋಳಿಗೆ ತಿನ್ನೋದು. ಯಾರು ಬೇಡ ಅಂತಾರ? ನರಸಿಂಹ, ನೀ ಎಲ್ಲರನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾ. ಮತ್ ನೀನು? ನಾನು ಬರ್ತಿದ್ದೆ, ಆದ್ರೆ ಇವತ್ತಿನ ಶ್ರೀಮಂತ ಕಾರಣಕ್ಕ ವಿಶ್ಕಂಠರಾವ್ ಪಾಟೀಲ್ ಬರ್ತೀನಂದ. ಅವ್ರನ್ನ ಸ್ವಾಗತ ಮಾಡಕ್ ನಾ ಇಲ್ಲೇ ಇರ್ಬೇಕಾಗತ್ತ. ನೀವೆಲ್ಲರೂ ಹೋಗಿ ಜಲ್ದಿ ಬರ್ರಿ. ಸರಿ ಬಾ. ಅಲ್ರಿ, ನೀವು ಬಂದಿದ್ರೆ ಚಲೋ ಆಗ್ತಿತ್ತು. ಬರ್ತಿದ್ದೆ, ಆದ್ರೆ ಮನೆಗೆ ಬಂದ ಅತಿಥಿಯನ್ನ ಸ್ವಾಗತ ಮಾಡಬೇಕಾದದ್ದು ನಮ್ಮ ಧರ್ಮ. ಮೇಲಾಗಿ ನಮ್ಮ ಮೇಲಿನ ವೈರತ್ವ ಮರೆತು ಇಲ್ಲಿವರೆಗೂ ಬರಾಕತ್ತಾರಂದಾಗ ಅವ್ರು ಬಂದಾಗ ನಾವು ಮನೆಯಾಗ ಇರಲಿಲ್ಲ ಅಂದ್ರೆ ಮನೆಗೆ ಕರೆಸಿ ಮತ್ತಷ್ಟು ಅವಮಾನ ಮಾಡ್ದಂಗಾಗಲ್ಲ. ಅದಕ್ಕೆ ನೀವು ಅವ್ರ ಜೊತೆ ಹೋಗಿ ಬಾ, ನಾ ಇಲ್ಲೇ ಇರ್ತೀನಿ. ಸರಿ ಹಂಗಾರೆ, ನನ್ನ ಪಾಲಿನ ಮೊದಲನೇ ದೇವರ ನೀವು. ನೀವೇ ನನಗೆ ಮೊದಲು ಆಶೀರ್ವಾದ ಮಾಡ್ರಿ. ಹೇಳ್ಮೇಲೆ ಎಲ್ಲರಿಗೂ ಆಶೀರ್ವಾದ ಮಾಡಕಂತನ ತಾಯಿ ಮಾರಿಕಾಂಬೆ ಅದಾಳ. ನಿಮ್ಮಲ್ಲಿ ಇಂಥ ಒಳ್ಳೆ ಗುಣ ಐತಂತ ತಿಳಿದ ನಮ್ಮೂರು ಜನ ನಿಮ್ಮನ್ನ ನಮ್ಮೂರು ದೇವರು ಅಂತ ತಿಳ್ಕೊಂಡಾರ. ನಾನು ಬರಲಿ. ಸರಿ ಹೋಗ. ಅಂದಂಗ ದುರ್ಗಾ, ಇವತ್ತು ನೀ ನನ್ನ ಕಣ್ಣಿಗೆ ಎಷ್ಟು ಚಂದ ಕಾಣಕತ್ತಿ ಅಂದ್ರೆ ಎಲ್ಲಿ ನಿನಗೆ ನನ್ನ ದೃಷ್ಟಿನ ತಾಗುತ್ತೇನೋ ಅಂತ ಅನುಮಾನ ಬರಾಕತ್ತೈತಿ ನೋಡ. ಹೋಗ್ರಿ, ನೀವು ಹಿಂಗೆಲ್ಲ ಮಾತಾಡಿದ್ರೆ ನನ್ನ ನಾಚಿಕೆ ಆಗುತ್ತಾ? ಅದಕ್ಕೆ ನೀನು ಬಿಟ್ಟಿರಬಾರ್ದು ಅಂತ ನನ್ನ ಮನ್ಸು ಹೇಳಕತ್ತೈತಿ. ನೋಡು, ನಿನ್ನ ಜೊತೆ ಮಾತಾಡೋದು ಭಾಳ ಐತಿ, ಜಲ್ದಿ ಬಾ. ಅದೇ ಮಾತು ಮಾತಾಡ್ರಲ್ಲ. ಮೊದಲು ಗುಡಿಗೆ ಹೋಗ್ಬಾ, ಆಮೇಲೆ ಇಬ್ಬರ ಕುಂತು ಮನಸ್ಸಿಗೆ ಸಮಾಧಾನ ಆಗುವಷ್ಟು ಮಾತಾಡ ಮಾತ. ಜಲ್ದಿ ಬಾ, ನಾನು ನಿನ್ನ ದಾರಿನ ಕಾಯ್ತಿರ್ತೀನಿ. ನೀವು ಯಾಕೆ ನನ್ನ ದಾರಿ ಕಾಯ್ತೀರಿ? ನಿಮ್ಮನ್ನ ಸ್ವಲ್ಪ ಹೊತ್ತು ಕಾಯಿಸ್ಲಾರ್ದಂಗೆ ನಾನೇ ಬಂದ್ಬಿಡ್ತೀನಿ. ಇಂಥ ಬಂಗಾರದಂಥ ಹೆಣ್ಣನ್ನ ಹೆಂಡತಿಯನ್ನಾಗಿ ಪಡೆದ ನಿಜವಾಗ್ಲೂ ನಾನು ಭಾಗ್ಯವಂತ. ಯಾಕೆ ನರಸಿಂಹ, ನೀವು ಅವ್ರ ಜೊತೆ ಗುಡಿಗೆ ಹೋಗ್ಲಿಲ್ಲನ? ಹೊಂಟಿದ್ದೆ ಮಾವ. ದಾರ್ಯಾಗ ಪಾಟೀಲ್ರು ಭೇಟಿಯಾದ್ರು. ಅವರು ನಮ್ಮ ಮನೆ ಕಡೆ ನಾವು ಬರ್ತಾ ಇರ್ತೇನೆ ಅಂದ್ರು. ಅದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದೆ. ಅರೆ ಪಾಟೀಲ್ರು ಬಂದ್ರ? ಅದನ್ನೆಲ್ಲ ತೆಗ್ದಿಡು, ಕುರ್ಚಿ ತಗೋ. ಜಲ್ದಿ ಬಾ ನೀನ. ಬರ್ಬೇಕು ವಿಶ್ಕಂಠರಾವ್ ಪಾಟೀಲ್ರು. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಇಲ್ಲಿವರೆಗೂ ಬರ್ತೀರಿ ಅಂತ ನನಗೆ ತಿಳಿದಿರ್ಲಿಲ್ಲ. ಬಹಳ ಖುಷಿ ಆಯ್ತು. ಕಾಫಿ ಮಾಡಿಸ್ತೀನಿ. ತಿಳಿದಿರ್ಲಿಲ್ಲ ಅಲ್ಲ, ಅದು ನಿನಗೆ ತಿಳಿಯಂಗಿಲ್ಲ ಅನ್ನು. ಛಲವಂತ ಬಲವಂತ ಗುಣವಂತ ಪರಮೇಶ್ವರ್ ದೇಶಮುಖ್, ಇನ್ನು ಕೇವಲ 2 ನಿಮಿಷದಲ್ಲಿ ನೀನು ದಿವಂಗತ ದೇಶಮುಖ್ ಅಂದ್ರ ಅದಕ್ಕೆ ಮತ್ತೆ ನಿನಗೇನು ತಿಳಿಯಂಗಿಲ್ಲ ಅನ್ನೋದು. ಮಿಸ್ಟರ್ ಪರಮೇಶ್ವರ್ ದೇಶಮುಖ್, ಕೈಯಾಗ ಹಣ ಮೈಯಾಗ ನಣ ಐತಿ ಅಂತೇಳಿ ಸೊಕ್ಕಿನಿಂದ ಬಾಳಿದ್ರೆ ದಾರಿ ಹಣಾಗೋ ಹೊತ್ತು ಬರುತ್ತೆ. ಮನೆಯಾಗ ಶುಭ ಕಾರ್ಯ ಐತಿ, ನೀವು ಬರ್ಬೇಕು ಅಂತ ನಿನ್ನ ವೈರಿಯಾದ ನನ್ನನ್ನು ಕರೆದಿ. ನಿನ್ನ ಒಳ್ಳೆತನ ನೀನು ಉಳಿಸ್ಕೊಂಡಿ, ನನ್ನನ್ನು ಒಳ್ಳೇದು ಮಾಡಕ್ ನೋಡಿದೆ. ಆದ್ರೆ ನಾನು ಒಳ್ಳೆಯವನಾಗೋದು ಅಂದ್ರೆ ವಿಷ ಅಮೃತ ಆದಂಗ. ಯಾಕಂದ್ರೆ ನನಗೆ ಬೇಕಾಗಿದ್ದು ಈ ಊರಿನ ದೊರೆಯ ಸ್ಥಾನ. ಅದಕ್ಕಾಗಿ ನೀನು ಬಿಡಬೇಕು ನಿನ್ನ ಪಾಟೀಲ,
ಹತ್ತು ಮೀರಿ ಮಾತಾಡೋ ಬಾಯಿ ಎಂದಿದ್ದರೂ ಅಪಾಯದ ತಾಯಿ. ಇದನ್ನು ತಿಳಿದು ನೀ ಮುಂದೆ ಮಾತಾಡಿದ್ದಾದ್ರೆ ನೀನೊಂದು ಬೊಗಳೋ ನಾಯಿ. ಆ? ಆಹಾ, ಬೊಗಳೋ ನಾಯಿ. ಏನಂದಿಲೆ? ಶತ್ರುವಾದ ನಿನ್ನ ನೆತ್ತರಿನಿಂದ ಬೇಟೆ ಪ್ರಾರಂಭಿಸುವ ಮೊದಲು ಈ ದೇಶಮುಖ